ನಿನ್ನೆ ಮಗಳ ಸಾವಿನ ಶೋಕದಲ್ಲಿದ್ದಂಥ ತಂದೆಯವರು ಲಂಚದ ಅನುಭವವನ್ನು ತುಂಬ ಡೀಟೇಲ್ ಆಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಿಚ್ಚಿಟ್ಟಿದ್ರು. ಆ ಒಂದು ಪೋಸ್ಟೇ ಸಾಕಷ್ಟು ಹೃದಯ ವಿದ್ರಾವಕವಾಗಿತ್ತು. ಪ್ರತಿಯೊಂದಕ್ಕೂ ಪೋಸ್ಟ್ ಮಾರ್ಟಮ್ಗೂ ಕೂಡ ಲಂಚ, FIRಗೂ ಲಂಚ, ಪ್ರತಿಯೊಂದಕ್ಕೂ ಲಂಚ. ಈ ಲಂಚಾವತಾರವನ್ನು ನೋಡಿ ಅವರು ಕೂಡ ತಬ್ಬಿಬ್ಬಾಗಿ ತುಂಬ ಬೇಸರದಲ್ಲಿ ಆ ಒಂದು ಪೋಸ್ಟನ್ನು ಮಾಡಿದರು. ಈಗ ಅದೇ ಪೋಸ್ಟನ್ನು ಮುಂದಿಟ್ಕೊಂಡು BJP ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲ ಅಂತ ಸಂಸದರು ಹಾಗೂ ಮಂತ್ರಿಯೂ ಕೂಡ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಶೋಭಾ ಕರಂದ್ಲಾಜೆ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಪ್ರಕರಣ, ಇದರ ಕಂಪ್ಲೀಟ್ ಆದಂಥ ಡೀಟೇಲ್ ಅಂತ ರಿಯಾಕ್ಷನ್ನ ತೋರಿಸ್ತೀವಿ ನೋಡಿ. ಕರ್ನಾಟಕದಲ್ಲಿ ಒಬ್ಬರು ಗೃಹ ಸಚಿವರಿದ್ದಾರೆ, ಅವರು ಇದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. ಮಾಧ್ಯಮದವರು ಕೇಳುವ ಪ್ರಶ್ನೆ ಅಥವಾ ಜನರು ಕೇಳುವ ಪ್ರಶ್ನೆ, ಶಾಸಕರು ಕೇಳುವ ಪ್ರಶ್ನೆಗೆ ಅವ್ರದ್ದು ಒಂದೇ ಉತ್ತರ, ನಂಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀನಿ, ನನಗೆ ಮಾಹಿತಿ ಇಲ್ಲ. ಇದು ಅವ್ರದ್ದು ಫಿಕ್ಸೆಡ್ ಆನ್ಸರ್. ಅವ್ರಿಗೆ ಯಾವುದರ ಬಗ್ಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಿ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆದರೂ ಅವರು ಮೀಟಿಂಗ್ ತಗೊಂತಿದಾರ ಅದು ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಹಣ ತಗೊಳ್ಳೋದು ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ.